ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಯಾವುದೇ ಕನ್ಫ್ಯೂಷನ್ಸ್ ಬೇಡ, ಯಾವುದೇ ನಿಮ್ಗೆ ಆರಿ ನೀಡಲ್ ಹಿಡ್ಕೋಬೇಕು ಅನ್ನೋ ಟೆನ್ಷನ್ ಬೇಡ, ಯಾವುದೇ ನಾವು ಗ್ರಿಪ್ ಸಿಗಲ್ಲ, ನಮಗೆ ಜೆರಿ ಥ್ರೆಡ್ಡಲ್ಲಿ ಸಿಗಲ್ಲ, ಸಿಲ್ಕ್ ಥ್ರೆಡ್ಡಲ್ಲಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋ ಕನ್ಫ್ಯೂಷನ್ ಬೇಡ. ನಾವು ನಾರ್ಮಲ್ ನೀಡಲಿಂದನೂ ಆರಿ ವರ್ಕನ್ನು ಮಾಡಬಹುದು. ಅದನ್ನು ಹೇಗೆ ಅಂತ ಈಗಾಗಲೇ ಒಂದು ಡಿಸೈನನ್ನು ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಡಿಸೈನನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಹಾಗಿದ್ರೆ ಅದು ಯಾವ ಡಿಸೈನ್ ಅಂತ ನೋಡಬೇಕಲ್ವಾ? ನೋಡೋವರೆಗೂ ಕೊನೆವರೆಗೂ ವಿಡಿಯೋನ ನೋಡಿ. ಯಾಕೆಂದರೆ ನಾನು ಒಂದು 5-6 ನಿಮಿಷ ಮೇಲ್ಗಡೆ ನಾವು ವಿಡಿಯೋ ಮಾಡ್ತಿಲ್ಲ, ಯಾಕೆಂದರೆ ಬೋರ್ ಆಗಬಾರ್ದು. ನೀಟಾಗಿ ಅವರು ಅದು ನೋಡಿದ ತಕ್ಷಣ ಇಷ್ಟೊಂದು ನಿಮಿಷ ಇದೆ, ನಾವು ನೋಡಬೇಕು, ಅದು ಬೇಜಾರಾಗತ್ತೆ ಅನ್ನುವಂಥ ಟೆನ್ಷನ್ ಬೇಡ ಅಂತ ಹೇಳಿ ನಾನು 5 ಅಥವಾ 6 ನಿಮಿಷದೊಳಗೆ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರುವಂಥವರು ನಮ್ಮ ಪ್ರೀವಿಯಸ್ ವೀಡಿಯೋಸನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ನಿಮಗೆ ಖಂಡಿತ ಮಾಡ್ಕೋಬೇಕು ಅನ್ಸಿದ್ರೆ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗಿದ್ರೆ ವಿಡಿಯೋ ಶುರು ಮಾಡೋಣ, ಲೇಟ್ ಮಾಡೋದು ಬೇಡ. ಈಗ ನೆನ್ನೆ ವಿಡಿಯೋದಲ್ಲಿ ನಾನು ಫ್ರೆಂಚ್ ನಾಟನ್ನು ತೋರಿಸಿದ್ದೆ. ಈಗ ಅದು ಮುಂದುವರಿದ ಭಾಗ. ನೆಕ್ಸ್ಟ್ ಡಿಸೈನ್ ಏನು ಅಂತಂದರೆ ಆ್ಯಸ್ ಇಟ್ ಈಸ್ ನೋಡಿ, ಸೂಜಿನ ತಗೋಬೇಕು. ಈ ರೀತಿ ತಗೊಂಡು ಇದಕ್ಕೆ ಏನಂತ ಕರಿತೀವಿ ಅಂದರೆ ಲಾಂಗ್ ಫ್ರೆಂಚ್ ನಾಟ್ ಅಂತ ಕರಿತೀವಿ. ನೋಡಿ, ಇದನ್ನು ಇದ್ರೊಳಗಡೆ ಹಾಕಿದ್ರೆ ಫ್ರೆಂಚ್ ನಾಟ್, ಸ್ವಲ್ಪ ಡಿಸ್ಟೆನ್ಸ್ ನೋಡಿ ತೆಗೆದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕಿದ್ರೆ ಇದಕ್ಕೆ ಏನು ಹೇಳ್ತೀವಿ? ಫ್ರೆಂಚ್ ನಾಟ್ ಅಂತ ಕರಿತೀವಿ. ಲಾಂಗ್ ಫ್ರೆಂಚ್ ನಾಟ್ ಅಂತ ಕರಿತೀವಿ. ಇದರಲ್ಲಿ ಯಾವೆಲ್ಲ ಡಿಸೈನ್ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ನೋಡ್ತಿದ್ದೀರಾ, ಇಷ್ಟು ಕನ್ಫರ್ಮ್ ಆಗಿ ಕಾನ್ಫಿಡೆಂಟಾಗಿ ಮಾಡಬೇಕು. ಈ ರೀತಿಯೇ ಬರಬೇಕು, ದಾರ ಮೇಲೆ ಕೆಳಗಡೆ ಆಗಬಾರ್ದು. ಈ ರೀತಿ ಬಂದಾಗ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ಸು. ನನ್ನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನಾನು ಮೇಯ್ನಾಗಿ ಬ್ಲೌಸ್ಗೆ ಮಾಡಿರುವಂಥ ಡಿಸೈನನ್ನು ಅಪ್ಲೋಡ್ ಮಾಡಿದ್ದೀನಿ. ಬೇಕಂದರೆ ನೀವು ನನ್ನ ವೀಡಿಯೋಸ್ಗಳನ್ನ ಚೆಕ್ ಮಾಡಬಹುದು, ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಇಲ್ಲಿ ನೋಡಿ, ಈಗ ನೋಡ್ತಿದ್ದೀರಾ ಪಕ್ಕದಲ್ಲಿ ಪುನಃ ನಿಮಗೆ ಟ್ರೈನಿಂಗೋಸ್ಕರ ತೋರಿಸ್ಕೊಡ್ತಾ ಇರುವಂಥದ್ದು. ನಾನು ಬರೀ ಈ ಯಾವ್ಯಾವ ಫ್ರೆಂಚ್ ನಾಟಲ್ಲಿ ಯಾವ್ಯಾವೆಲ್ಲ ಫ್ರೆಂಚ್ ನಾಟ್ ಇದೆ ಅಂತ ನಾನು ತೋರಿಸ್ಕೊಡ್ತಿದ್ದೀನಿ. ನೆಕ್ಸ್ಟ್ ಇವೆಲ್ಲ ನೀವು ಕಲಿತ ಮೇಲೆ ಈ ಫ್ರೆಂಚ್ ನಾಟನ್ನು ಇಟ್ಕೊಂಡು ಯಾವ ರೀತಿ ನಾವು ಡಿಸೈನ್ಸನ್ನು ಮಾಡಬಹುದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಆಯ್ತಲ್ವಾ? ಪುನಃ ಇನ್ನೊಂದು ಸತಿ ನಾನು ತೋರಿಸ್ತಿದ್ದೀನಿ. ಒಂದು ಸತಿ ದಾರನ ಸುತ್ಕೋಬೇಕು, 2 ಸತಿ ಸುತ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿಗೂ ಆಗುತ್ತೆ ನೋಡಿ. ಇಷ್ಟೇ ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟ್ ಅಂತ ಇದಕ್ಕೆ ನಾವು ಹೆಸರನ್ನು ಕರೆಯುವಂಥದ್ದು. ಆಲ್ರೆಡಿ ಇದಕ್ಕೆ ಲಾಂಗ್ ಫ್ರೆಂಚ್ ನಾಟ್ ಅಂತಿದೆ. ನಾವು ಇದಕ್ಕೆ ಕರೆಯುವಂಥದ್ದು, ಇದಕ್ಕೆ ಏನಂತ ಕರಿತೀವಿ? ಲಾಂಗ್ ಫ್ರೆಂಚ್ ನಾಟ್ ಅಂತ ಕರಿತೀವಿ. ಈಗ ನೋಡಿದ್ರಲ್ವಾ? ಈಗ ನೋಡಿ, ಇದಕ್ಕೂ ಇರುವಂಥ ವ್ಯತ್ಯಾಸನ ನೀವು ಅಬ್ಸರ್ವ್ ಮಾಡಿ. ಇದು ಫ್ರೆಂಚ್ ನಾಟ್ ಅಂದರೆ ಅದು ಅಲ್ಲೇ ಯಾವ ಜಾಗದಲ್ಲಿ ನಾವು ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲೇ ಇರುವುದಕ್ಕೆ ನಾವು ಇದಕ್ಕೆ ಫ್ರೆಂಚ್ ನಾಟ್ ಅಂತ ಕರಿತೀವಿ. ಇಲ್ಲಿ ಲಾಂಗ್ ಫ್ರೆಂಚ್ ನಾಟ್ ಅಂದರೆ ಲಾಂಗ್ ಫ್ರೆಂಚ್ ನಾಟ್ ಅಂದರೆ ಸೇಮ್ ಮೆಥಡ್ ಇರುತ್ತೆ. ಸೇಮ್ ಮೆಥಡು ಇದು ಇಲ್ಲೇ ಬಂದು ಲಾಕ್ ಆಗಿ ಅದು ಒಂದು ಬಟನ್ ರೀತಿ ಕಾಣಿಸ್ತದೆ. ಆದರೆ ಇದು ಇಲ್ಲಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ಬಂದು ಲಾಕ್ ಆಗುತ್ತೆ. ಇಲ್ಲೇನಿದೆಯೋ ಬಂದು ಇಲ್ಲಿ ಲಾಕ್ ಆಗುತ್ತೆ. ಇಲ್ಲಿರುವಂಥ ದಾರ ಇಷ್ಟು ಡಿಸ್ಟೆನ್ಸ್ ಬರುತ್ತೆ. ಇಷ್ಟು ಡಿಸ್ಟೆನ್ಸ್ಗೆ ನಾವು ಇದಕ್ಕೆ ಲಾಂಗ್ ಫ್ರೆಂಚ್ ನಾಟ್ ಅಂತ ಕರಿತೀವಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಂತ ತಿಳ್ಕೊಬೋದು ನೀವು. ಯಾಕೆ ಅಂದರೆ ನೀವು ಆರಿ ನೀಡಲನ್ನು ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ಬೋದು. ಆದರೆ ಇದನ್ನೇ ಉಪಯೋಗಿಸ್ಕೊಂಡು ಇಲ್ಲಿವರೆಗೂ ನಾನು ಹೇಳಿದ್ನಲ್ವ, ಇಲ್ಲಿವರೆಗೆ ನಾವೇನೆಲ್ಲ ಆಲ್ರೆಡಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಕಲಿತೇ ಇರ್ತೀರ. ಬೇರೆ ಡಿಸೈನ್ಸ್ ಮಾಡೋದಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಆಗಬಹುದು, ಆದರೆ ಇದನ್ನು ಮಾಡೋದಕ್ಕೆ ತುಂಬಾ ಈಸಿಯಾಗಿ ಮಾಡ್ಬೋದು. ಹಂಗನ್ಬಿಟ್ಟು ತುಂಬ ಈಸಿ ಅಂತ ಅಂದ್ಕೋಬೇಡಿ. ಇಲ್ಲಿ ನೋಡಿ, ನಿಮಗೆ ಪ್ರಾಕ್ಟೀಸ್ ಆದರೆ ಕರೆಕ್ಟಾಗಿ ಇದೇ ರೀತಿ ಬರುತ್ತೆ. ಯಾವ ರೀತಿ ಬಂದು ಇಲ್ಲಿ ಲ್ಯಾಂಡ್ ಆಗಿದೆ ನೀವು ನೋಡ್ಬೋದು. ಇದೇ ರೀತಿ ಬಂದು ಪರ್ಫೆಕ್ಷನ್ ಇರಬೇಕು. ಈ ರೀತಿ ಕ್ಲಾರಿಟಿಯಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಹೇಳ್ತೀವಿ ನೋಡಿ, ಇದು ಫಿಟ್ಟಿಂಗಲ್ಲಿ ಇಲ್ಲಿ ಬರಬೇಕು. ಈ ರೀತಿ ಆಗೋದ್ರಿಂದ ನಮಗೆ ಪರ್ಫೆಕ್ಟಾಗಿರುವಂಥ ಫ್ರೆಂಚ್ ನಾಟ್ಗಳು ಸಿಗ್ತಾ ಹೋಗುತ್ತೆ. ನೋಡಿ, ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟ್. ಈಗ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಫ್ರೆಂಚ್ ನಾಟನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ನೀವು ಪ್ರಾಕ್ಟೀಸನ್ನು ಖಂಡಿತವಾಗ್ಲೂ ಮಾಡಿ. ತುಂಬಾ ಈಸಿಯಾಗುತ್ತೆ. ನೀವು ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದರೆ ನಾವು ಯಾವೆಲ್ಲ ಡಿಸೈನ್ಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಆಗಿದ್ರೆ ಈಗ
ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ನಾನು ಖಂಡಿತ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.